ನಮಸ್ಕಾರ ಸ್ನೇಹಿತರೆ, ಉಚಿತ ಅಕ್ಕಿ ಹಣ ಪಡೆಯುತ್ತಿರುವಂತಹ ಎಲ್ಲ ಒಂದು ಫಲಾನುಭವಿಗಳಿಗೆ ಇವತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ಇವತ್ತು ಮಾರ್ಚ್ 1, 2024 ಎಲ್ಲ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗಾದರೆ ಇದೊಂದು ಭರ್ಜರಿ ಗುಡ್ ನ್ಯೂಸು. ಮತ್ತು ಈಗಾಗಲೇ ಯಾರಿಗೆ ಹಣ ಬಂದಿಲ್ವೋ, ಡಿಸೆಂಬರ್ ತಿಂಗಳದಾಗಿರ್ಬೋದು, ಜನವರಿ ತಿಂಗಳದಾಗಿರ್ಬೋದು, ಮತ್ತು ಈಗಾಗಲೇ ಯಾರಿಗೆ ಅಮೌಂಟ್ ಜಮಾ ಆಗಿದೆಯೋ ನಿಮಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಇದೆ. ಇದು ಒಂದು ಆಹಾರ ಇಲಾಖೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಆಗಿದೆ. ಇದು ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಆದರೆ ಕೊಟ್ಟಿದ್ದಾರೆ. ಈ ಒಂದು ಗುಡ್ ನ್ಯೂಸ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಏನಂದರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಎಲ್ಲ ಒಂದು ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸು. ಇಲ್ಲಿ ಏನಾಗಿತ್ತಂದರೆ, ಕೆಲವರಿಗೆ ಡಿಸೆಂಬರ್ ತಿಂಗಳಿನ ಹಣ ಬಂದಿರಲಿಲ್ಲ, ಇನ್ನು ಕೆಲವರಿಗೆ ಜನವರಿ ತಿಂಗಳಿನ ಹಣ ಆದರೆ ಬಂದಿರಲಿಲ್ಲ, ಇನ್ನು ಕೆಲವರು ಫೆಬ್ರವರಿ ತಿಂಗಳಿನ ಹಣಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಯಾವಾಗ ಬರುತ್ತೆ ಅಂತ. ಇವೆಲ್ಲದ್ರ ಬಗ್ಗೆ ಒಂದು ಅಪ್ಡೇಟ್ ಆದರೆ ಕೊಡ್ತಿದ್ದೀನಿ. ನೋಡಿ, ಏನಾಗಿತ್ತಂದರೆ ಡಿಸೆಂಬರ್ ತಿಂಗಳಿನ ಹಣ ಬಂದುಬಿಟ್ಟು ಒಂದು 70% ಫಲಾನುಭವಿಗಳಿಗೆ ಈಗಾಗಲೇ ಜಮಾ ಆಗಿತ್ತು. ಓಕೆನಾ. ಇನ್ನು ಕೇವಲ 30% ಫಲಾನುಭವಿಗಳಿಗೆ ಮಾತ್ರ ಡಿಸೆಂಬರ್ ತಿಂಗಳಿನ ಹಣ ಆದರೆ ಬಂದಿರಲಿಲ್ಲ. ಈಗ ಒಟ್ಟಿಗೆ ಏನು ಮಾಡ್ತಿದ್ದಾರೆ ಅಂದರೆ, ನಿಮಗೆ ಜನವರಿ ತಿಂಗಳಿನ ಹಣ ಮತ್ತು ಡಿಸೆಂಬರ್ ತಿಂಗಳಿನ ಹಣ ಒಟ್ಟಿಗೆ ಹಣ ಆದರೆ ಜಮಾ ಮಾಡ್ತಿದ್ದಾರೆ. ಒಬ್ಬ ವ್ಯಕ್ತಿಗೆ 170 ರೂಪಾಯಿ ಲೆಕ್ಕದಲ್ಲಿ. ಓಕೆನಾ. ಒಬ್ಬ ವ್ಯಕ್ತಿಗೆ 170 ರೂಪಾಯಿ ಆದರೆ ಹಣ ಬರುತ್ತೆ. ಡಿಸೆಂಬರ್ ತಿಂಗಳಿನ ಹಣ ಮತ್ತು ಯಾವಾಗ ಜನವರಿ ತಿಂಗಳಿನ ಹಣ ಎರಡೂ ಒಟ್ಟಿಗೆ ನಿಮ್ಮ ಖಾತೆಗಳಿಗಾದರೆ ಜಮಾ ಮಾಡ್ತಿದ್ದಾರೆ. ಯಾವಾಗ ಜಮಾ ಮಾಡ್ತಿದ್ದಾರೆ ಅಂತ ಒಂದು ದಿನಾಂಕ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಫೆಬ್ರವರಿ 10ನೇ ತಾರೀಕು ಒಳಗಡೆ ಡಿಸೆಂಬರ್ ಮತ್ತು ಜನವರಿ ತಿಂಗಳಿನ ಪೆಂಡಿಂಗ್ ಅಕ್ಕಿ ಹಣವನ್ನು ಜಮಾ ಮಾಡುವುದಾಗಿ ಆಹಾರ ಇಲಾಖೆಯಿಂದ ಒಂದು ಹೊಸ ಅಪ್ಡೇಟ್ ಆದರೆ ಕೊಟ್ಟಿದ್ದಾರೆ. ಮತ್ತು ಇನ್ನು ಹಾಗಾದರೆ ನಮಗೆ ಯಾವಾಗ, ಈಗ ಜನವರಿ ತಿಂಗಳ ಅಕ್ಕಿ ಹಣನೂ ಬಂದಿದೆ, ಡಿಸೆಂಬರ್ ತಿಂಗಳ ಅಕ್ಕಿ ಹಣನೂ ಬಂದಿದೆ, ಫೆಬ್ರವರಿ ತಿಂಗಳಿನ ಅಕ್ಕಿ ಹಣ ಯಾವಾಗ ಜಮಾ ಮಾಡ್ತಾರೆ ಸರ್ಕಾರದ ಕಡೆಯಿಂದ ಅಂತ ನೀವೆಲ್ಲರೂ ಕೇಳ್ಬೋದು. ಈಗ ನೋಡಿ, ನಿಮಗೆ ಜನವರಿ ತಿಂಗಳಿನ ಹಣ ಬಂದ್ಬಿಟ್ಟು ಫೆಬ್ರವರಿಯಲ್ಲಿ ಬರುತ್ತೆ, ಫೆಬ್ರವರಿ ತಿಂಗಳಿನ ಹಣ ಬಂದ್ಬಿಟ್ಟು ಮಾರ್ಚ್ನಲ್ಲಿ ಬರಬೇಕು. ಓಕೆನಾ. ಆದರೆ ಈಗ ಏನಾಗ್ತಿದೆ ಅಂದರೆ, ಜನವರಿದು ಡಿಸೆಂಬರ್ ತಿಂಗಳಿನ ಹಣ ಕೂಡ ನಿಮಗೆ ಮಾರ್ಚ್ನಲ್ಲೇ ಹಣ ಜಮಾ ಮಾಡ್ತಿದ್ದಾರೆ. ಮಾರ್ಚ್ 10ನೇ ತಾರೀಕು ಒಳಗಡೆ ಡಿಸೆಂಬರ್ ಮತ್ತು ಜನವರಿ ತಿಂಗಳಿನ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಆಗುತ್ತೆ. ಮತ್ತೆ ನಿಮಗೆ ಏನಾಗುತ್ತಂದ್ರೆ, ಜನವರಿ ಮತ್ತು ಫೆಬ್ರವರಿ ತಿಂಗಳಿನ ಹಣ ಯಾರ್ಯಾರಿಗೆ ಬಂದಿರಲ್ವೋ ಅವ್ರಿಗೆಲ್ಲರಿಗೂ ಜನವರಿ ಮತ್ತು ಫೆಬ್ರವರಿದು ಒಟ್ಟಿಗೆ ಹಣ ಆದರೆ ಬರುತ್ತೆ. ಇಲ್ಲ ಅಂದರೆ ನಿಮಗೆ ಮೊದಲು ಡಿಸೆಂಬರ್ದು ಮತ್ತು ಜನವರಿದು ಒಟ್ಟಿಗೆ ಜಮಾ ಆಗಿಬಿಟ್ಟು 10ನೇ ತಾರೀಕು ಮೇಲೆ, ಮಾರ್ಚ್ 10ನೇ ತಾರೀಕು ಮೇಲೆ ನಿಮ್ಗೆ ಏನಾಗುತ್ತಂದ್ರೆ, ಈ ಒಂದು ಫೆಬ್ರವರಿ ತಿಂಗಳಿನ ಹಣ ಆದರೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಮಾರ್ಚ್ 10ನೇ ತಾರೀಕು ಮೇಲೆ ನಿಮಗೆ ಏನಾಗುತ್ತಂದರೆ ಹಣ ಆದರೆ ಜಮಾ ಆಗುತ್ತೆ ಫೆಬ್ರವರಿ ತಿಂಗಳಂದು, ಮತ್ತು ಮಾರ್ಚ್ ತಿಂಗಳದ್ದು ಬಂದುಬಿಟ್ಟು ಏಪ್ರಿಲಲ್ಲಿ ಜಮಾ ಆಗುತ್ತೆ. ಈ ರೀತಿಯಾಗಿ ಒಂದೊಂದು ತಿಂಗಳು ಬಿಟ್ಟು ನಿಮ್ಗೆ ಹಣ ಆದರೆ ಜಮಾ ಆಗುತ್ತೆ. ಈಗ ಸದ್ಯಕ್ಕೆ ನಿಮಗೆ ಮಾರ್ಚ್ 10ನೇ ತಾರೀಕು ಒಳಗಡೆ ಜನವರಿ ಮತ್ತು ಡಿಸೆಂಬರ್ ತಿಂಗಳಿನ ಹಣ ಆದರೆ ಜಮಾ ಆಗಲಿದೆ. ಮತ್ತು ನಿಮಗೆ ಮಾರ್ಚ್ 10ನೇ ತಾರೀಕು ಮೇಲೆ ಫೆಬ್ರವರಿ ತಿಂಗಳಿನ ಹಣ ಆದರೆ ಜಮಾ ಆಗಲಿದೆ. ಇದು ಬಂದಿರುವಂತಹ ಎರಡು ಒಂದು ಭರ್ಜರಿ ಗುಡ್ ನ್ಯೂಸ್. ನಿಮಗೆ ಬೇರೆ ಏನೇ ಡೌಟ್ಸ್ ಇಲ್ಲ ವಿಡಿಯೋ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.